ಇದ್ರೆ ನೆಮ್ಮದಿಯಾಗಿರಬೇಕು. ದರ್ಶನ್ ತನ್ನ ಹೆಂಡತಿ ವಿಜಯಲಕ್ಷ್ಮಿಗೆ ಬೈತಾ ಹೇಳಿದ ಮಾತಿದು. ಕೆಟ್ಟ ಕೊಳಕ ಬೈಗಳ ಜೊತೆ ಇದ್ರೆ ನೆಮ್ಮದಿಯಾಗಿರಬೇಕು, ನಿನ್ನ ಕಾಟನೇ ಬೇಡ ಅಂತ ಬೈದಿದ್ರು. ಆದರೆ ಈ ಮಾತು ಸಖತ್ ವೈರಲ್ ಆಗಿತ್ತು, ಟ್ರೆಂಡ್ ಆಗಿತ್ತು. ಫ್ಯಾನ್ಸ್ ಈ ಹೆಸರಲ್ಲಿ ಟ್ರೋಲ್ ಮಾಡ್ತಾ ಇದ್ರು. ಹೋಟೆಲ್ಗಳಿಗೆ, ತಮ್ಮ ಅಂಗಡಿಗಳಿಗೆ ಇದೇ ಹೆಸರನ್ನ ಇಡ್ತಾ ಇದ್ದಾರೆ, ಟ್ರೆಂಡ್ ಆಗ್ತಾ ಇದೆ. ಅಷ್ಟೇ ಯಾಕೆ, ಆಟೋ ಮತ್ತು ಬೈಕು, ಕಾರು ಅದರ ಹಿಂದೆ ಈ ಒಂದು ಸಾಲನ್ನು ಬರೆಸ್ತಾ ಇದ್ರು. ಈಗ ಡೆವಿಲ್ ಸಿನಿಮಾದಲ್ಲಿ ಇದೇ ಮಾತನ್ನ ಇಟ್ಕೊಂಡು ಒಂದು ಹಾಡನ್ನು ಕೂಡ ರಚಿಸಲಾಗಿದೆ. ಆದರೆ ಈ ಮಾತು ಯಾವಾಗ ಹೇಳಿದ್ರು ದರ್ಶನ್ ನೆಮ್ಮದಿಯನ್ನು ಕಳೆದುಕೊಂಡಿದ್ದು, ಜೈಲಿನಲ್ಲಿ ದಾಸ ಮುದ್ದೆ ಮುರಿಯುವಂತಾಗಿದೆ. ಫ್ರೆಂಡ್ಸ್ ಜೊತೆ ನೆಮ್ಮದಿಯಾಗಿ ಪಾರ್ಟಿ ಮಾಡುತ್ತಾ 3 ಹೊತ್ತು ಹೊಟ್ಟೆ ತುಂಬ ತನಗೆ ಇಷ್ಟವಾಗಿದ್ದನ್ನು ತಿಂತಾ ಇದ್ದ ದರ್ಶನ್ ಈಗ ನೆಮ್ಮದಿಯನ್ನು ಕಳ್ಕೊಂಡಿದ್ದಾರೆ. ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಸುತ್ತ ಗೋಡೆ ಬಿಟ್ಟರೆ ಬೇರೇನೂ ಇಲ್ಲ. ಹೆಂಡತಿ ಇಲ್ಲ, ಗೆಳತಿ ಇಲ್ಲ, ಪಾರ್ಟಿ ಮಾಡ್ತಿದ್ದ ಫ್ರೆಂಡ್ಸ್ ಇಲ್ವೇ ಇಲ್ಲ, ಸ್ಟಾರ್ ಸ್ಟೇಟಸ್ ಇಲ್ಲ, ಐಷಾರಾಮಿ ಸೌಲಭ್ಯ ಇಲ್ವೇ ಇಲ್ಲ. ತನಗೆ ಇಷ್ಟವಾಗಿದ್ದ ಮಾಂಸ ತಿನ್ನೋದು ಬಿಡಿ, ಅದರ ಪರಿಮಳ ಕೂಡ ದಾಸನ ಮೂಗಿಗೆ ಬರ್ತಾ ಇಲ್ಲ. ತನ್ನ ಸುಖ ದುಃಖ ಹಂಚಿಕೊಳ್ಳೋದಕ್ಕೆ ಮಾತನಾಡೋಕೆ ಜೊತೆಗೆ ಯಾರೂ ಇಲ್ಲ. ತಾನು ಮಾತನಾಡಿದ್ದನ್ನು ಗೋಡೆ ಬಿಟ್ಟು ಬೇರೆ ಯಾರೂ ಕೂಡ ಕೇಳಿಸಿಕೊಳ್ತಾ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ದರ್ಶನ್ಗೆ ನೆಮ್ಮದಿ ಅನ್ನೋದೇ ಇಲ್ವೇ ಇಲ್ಲ. ನೆಮ್ಮದಿ ಇಲ್ಲದೆ ಜೈಲಿನಲ್ಲಿ ದರ್ಶನ್ ಇದ್ರೆ ಇದೇ ವಾರ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕಿದ್ದ ಸಾಂಗ್ ದರ್ಶನ್ ಜೈಲಿಗೆ ಹೋಯ್ದಕ್ಕೆ ಮುಂದೂಡಲಾಗಿತ್ತು. ಈಗ ಆಗಸ್ಟ್ 24ರಂದು ಬೆಳಗ್ಗೆ 10:05ಕ್ಕೆ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ರಿಲೀಸ್ ಮಾಡ್ತಾ ಇದೆ. ಆದರೆ ಈಗ ಆಗಸ್ಟ್ 24ರಂದು ಬೆಳಗ್ಗೆ 10:05ಕ್ಕೆ ಡೆವಿಲ್ ಸಿನಿಮಾದ ಹಾಡಾದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡನ್ನ ಚಿತ್ರತಂಡ ರಿಲೀಸ್ ಮಾಡೋಕೆ ನಿರ್ಧರಿಸಿದೆ. ಗಣೇಶ ಹಬ್ಬದಲ್ಲಿ ಈ ಸಾಂಗ್ ಡಿಜೆಯಲ್ಲಿ ಸಖತ್ ಸದ್ದು ಮಾಡೋದಂತೂ ಪಕ್ಕ. ಹೀಗಾಗಿ ಗಣೇಶ ಹಬ್ಬದ ಮುಂಚಿತವಾಗಿ ಈ ಸಾಂಗ್ ಅನ್ನ ರಿಲೀಸ್ ಮಾಡೋಕೆ ಚಿತ್ರತಂಡ ಪ್ಲಾನ್ ಮಾಡಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋದು ಸ್ವತಃ ದರ್ಶನ್ ಅವರ ಮಾತು. ಹೆಂಡತಿಗೆ ಬೈಯುವ ವೇಳೆ ಹುಟ್ಟಿಕೊಂಡಿರುವ ಶಬ್ದ. ಹೆಂಡತಿಗೆ ಬೈಯೋ ಆಡಿಯೋದಿಂದ ದರ್ಶನ್ ಇಮೇಜ್ಗೆ ಸಾಕಷ್ಟು ಹೊಡೆತವನ್ನ ಕೊಟ್ಟಿತ್ತು. ಅದೇ ಪದ ಸಾಕಷ್ಟು ಟ್ರೋಲ್ ಆಗಿತ್ತು. ನೆಗೆಟಿವ್ ಅನ್ನೇ ಪಾಸಿಟಿವ್ ಆಗಿ ಬಳಸಿಕೊಂಡ ಡೆವಿಲ್ ಚಿತ್ರತಂಡ ಇದೇ ಹೆಸರಲ್ಲಿ ಹಾಡು ರಚಿಸಿದ್ದು ರಿಲೀಸ್ ಮಾಡೋಕೆ ಹೊರಟಿದೆ ಚಿತ್ರತಂಡ. 2023ರ ಕೊನೆಯಲ್ಲಿ ದರ್ಶನ್ ಕಾಟೇರನಾಗಿ ಬಂದು ಸ್ಯಾಂಡಲ್ವುಡ್ಗೆ ಬೂಸ್ಟ್ ಅನ್ನ ನೀಡಿದ್ರು. ಡೆವಿಲ್ಗಾಗಿ ಫ್ಯಾನ್ಸ್ ಕಾಯ್ತಿರುವಾಗ ದರ್ಶನ್ ನೆಮ್ಮದಿ ಕಳ್ಕೊಂಡು ಜೈಲಿನಲ್ಲಿ ಕೂರುವಂತೆ ಆಗಿದೆ. ಈಗ ಡೆವಿಲ್ ಸಿನಿಮಾ ಅಕ್ಟೋಬರ್ನಲ್ಲಿ ತೆರೆಗೆ ಬರುವ ಎಲ್ಲ ಸಾಧ್ಯತೆ ಇದೆ. ಕಾಟೇರ ಬಂದ 1 ವರ್ಷ 10 ತಿಂಗಳ ನಂತರ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಒಂದು ತೆರೆಗೆ ಬರ್ತಾ ಇದ್ದು, ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಅದರಲ್ಲೂ ಅವರ ಫ್ಯಾನ್ಸ್ ಮೊದಲೇ ರೋಚಿಗಿದ್ದು ಒಂದೇ ಸಿನಿಮಾವನ್ನ ಹಲವು ಬಾರಿ ನೋಡಿ ದರ್ಶನ್ ಕ್ರೇಜ್ ಅನ್ನ ಹೆಚ್ಚಿಸೋಕೆ ಎಲ್ಲ ರೀತಿಯಲ್ಲೂ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಡೆವಿಲ್ ನಂತರ ದರ್ಶನ್ ಕತೆ ಏನು? ಇನ್ನು ಡೆವಿಲ್ ನಂತರ ದರ್ಶನ್ ಏನ್ ಮಾಡ್ತಾರೆ, ಯಾವ ಸಿನಿಮಾ ಮಾಡ್ತಾರೆ ಎಂಬುದಕ್ಕೆ ಸದ್ಯಕ್ಕಂತೂ ಉತ್ತರ ಇಲ್ಲ. ಯಾಕಂದ್ರೆ ದರ್ಶನ್ ಮತ್ತೊಮ್ಮೆ ಬೇಲ್ಗೆ ಅಪ್ಲೈ ಮಾಡಲು 6 ತಿಂಗಳು ಬೇಕು. 6 ತಿಂಗಳ ನಂತರ ಬೇಲ್ಗೆ ಅಪ್ಲೈ ಮಾಡಿದ ತಕ್ಷಣ ಬೇಲ್ ಸಿಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಒಂದ್ ವೇಳೆ ಶಿಕ್ಷೆ ಪ್ರಕಟ ಆದ್ರೆ ಏನಿಲ್ಲ ಅಂದ್ರೂ 7ರಿಂದ 10 ವರ್ಷವಾದ್ರೂ ಜೈಲಿನಲ್ಲಿ ಇರಬೇಕಾಗುತ್ತೆ. ಆಮೇಲೆ ಸಿನಿಮಾ ಮಾಡ್ತಾರಾ? ಆಗ ಸಿನಿಮಾ ಮಾಡಿದ್ರು ಫ್ಯಾನ್ಸ್ ಕ್ರೇಜ್ ಹೀಗೆ ಇರುತ್ತಾ, ಅಥವಾ ಡೆವಿಲ್ ಸಿನಿಮಾವೇ ದರ್ಶನ್ ಪಾಲಿಗೆ ಕೊನೆ ಸಿನಿಮಾ ಆಗುತ್ತಾ ಅನ್ನೋ ಪ್ರಶ್ನೆಗಳು ಅವರ ಫ್ಯಾನ್ಸ್ ತಲೆಯಲ್ಲಿದೆ. ದಾಸನಿಗೆ ಬೇಕೇ ಬೇಕಿತ್ತು 3 ಹೊತ್ತು ಚಿಕನ್. ಹೌದು, ದರ್ಶನ್ ಜೈಲಿನಲ್ಲಿ ಚಿಕನ್ ಇಲ್ಲದೆ ನರಕ ಅನುಭವಿಸುತ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಡಿ ಬಾಸ್ ದರ್ಶನ್ ಪ್ರತಿದಿನ ಕೂಡ ಚಿಕನ್ ತಿಂತಾ ಇದ್ರಂತೆ. ಅಲ್ಲದೆ 3 ಹೊತ್ತು ಚಿಕನ್ ತಿಂತಾ ಇದ್ದ ದರ್ಶನ್ ಚಿಕನ್ ಇಲ್ಲದೆ ಇರ್ತಾ ಇರಲಿಲ್ವಂತೆ. ಚಿಕನ್ ತಿಂದು ತಮ್ಮ ಪ್ರೋಟೀನ್ ಪೂರೈಕೆಗೆ ಸಹಾಯ ಮಾಡಿಕೊಳ್ತಿದ್ರಂತೆ ದರ್ಶನ್. ಈ ಬಗ್ಗೆ ಅವರ ಆಪ್ತ ನಾಗರಾಜ್ ಹೇಳಿಕೆ ನೀಡಿರುವ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆದರೆ ಈ ಸಂದರ್ಶನ ಹಳೆಯದ್ದು ಎನ್ನಲಾಗಿದ್ದು, ಕಾಟೇರ ಸಿನಿಮಾ ಸಕ್ಸಸ್ ಕಂಡ ಸಮಯದಲ್ಲಿ ತೆಗೆದ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಮತ್ತೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು, ದರ್ಶನ್ ಈಗ ಏನ್ ತಿಂತಿದ್ದಾರೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತಾ ಇದ್ದ ದರ್ಶನ್ ತನ್ನ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ನೆಮ್ಮದಿ ಕಳ್ಕೊಂಡು ಜೈಲಿನಲ್ಲಿ ಹೋಗಿ ಕುಳಿತಿರುವುದು ವಿಧಿಯಾಟವೇ ಸರಿ. ನಮಸ್ಕಾರ.